ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಅತಿ ಕಡಿಮೆ ಬಜೆಟಲ್ಲಿ ಯಾರಾದರೂ ಒಂದು ಓಮಿನಿ ನೋಡ್ತಾ ಇದ್ದರೆ ನೋಡಿ ವೀಕ್ಷಕರೇ, ಅಂತ ಒಂದು ಲೋ ಪ್ರೈಸಲ್ಲಿ ಗಾಡಿ, ಒಂದು ಓಮಿನಿ ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಈ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ವೀಕ್ಷಕರೇ, ಅರ್ಧಂಬರ್ಧ ನೋಡಿಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಅಂತೇಳಿ ಡೈರೆಕ್ಟಾಗಿ ಈ ನಂಬರ್ಗೆ ಕರೆ ಮಾಡ್ತಾರೆ. ಹಾಗಾಗಿ ಹೇಳ್ತಿದ್ದೀನಿ ವೀಕ್ಷಕರೇ, ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕರೆ ಮಾಡ್ಕೋಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ, ಗಾಡಿ ಓನರ್ ನಂಬರ್ ಅಲ್ಲ. ಓಕೆನಾ? ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಮಾಡ್ಕೋಬೇಡಿ. ಗಾಡಿ ಓನರ್ ನಂಬರು ನಿಮಗೆ ಮುಂದೆ ಸಿಗುತ್ತೆ ವೀಕ್ಷಕರೇ. ಓಕೆನಾ? ಮತ್ತು ಅದಕ್ಕೆ ಹೇಳ್ತಿರೋದು ವಿಡಿಯೋನ ಪೂರ್ತಿ ನೋಡಿ ಅಂತ. ಫುಲ್ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರು ಮುಂದೆ ಸಿಗುತ್ತೆ. ಓಕೆನಾ ವೀಕ್ಷಕರೇ? ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕರೆ ಮಾಡ್ಕೋಬೇಡಿ. ಈ ನಂಬರ್ ಏನಕ್ಕಂದರೆ, ನಿಮ್ಮ ಗಾಡಿ ಯಾವುದಾದ್ರು ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಆರಾಮಾಗಿ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೋದು. ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿದು ಒಂದು 8-10 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು, ಒಂದು RC ಕಾರ್ಡ್ ಫೋಟೋನ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಾವೇ ಸ್ವಲ್ಪ ಸಮಯದ ನಂತರ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಂತ ನಿಮ್ಮ ಗಾಡಿ ಇಷ್ಟ ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದು ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅದು ಏನೇನು ಹೇಳಿದ್ದಾರೆ, ಎಲ್ಲಿ ಲೊಕೇಶನ್ನು, ಏನು ಪ್ರೈಸು ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ. ವೀಡಿಯೋನ ಆದಷ್ಟು ಪೂರ್ತಿ ನೋಡಿ. ಓಕೆನಾ? ಆಮೇಲೆ ಈಗ ಸ್ಕ್ರೀನ್ ಮೇಲೆ ಕೆಳಗಡೆ ನಂಬರ್ ಬರ್ತಿರುತ್ತೆ, ಓನರ್ ನಂಬರ್, ಕಾಂಟ್ಯಾಕ್ಟ್ ಮಾಡಿ ರೆಡ್ ಕಲರಲ್ಲಿ. ಓಕೆನಾ ಸರ್? ನಮಸ್ತೆ. ಹೇಳಿ ಸರ್. ಅದೇ ಒಂದು ಓಮ್ನಿ ಕಳಿಸಿದ್ರಿ. ಹ್ಞೂ ಸರ್. ಮಾಡಲ್ ಎಷ್ಟು ಸರ್ ಅದು? ಸರ್ ಇದು 99 ಮಾಡಲು. 99ನಾ? ಹ್ಞೂ. ಓಕೆ. ಇದು ಓನರ್ ಎಷ್ಟಾಗಿದ್ದಾರೆ? ನಾವೇ ಸೆಕೆಂಡ್ ಓನರು, ನಾವೇ RC ಓನರು. ಸೆಕೆಂಡ್ ಓನರಾ? ಹ್ಞೂ. ಗಾಡಿ ಓಡಿರೋದು ಏನಾದ್ರು ಮೀಟ್ರ್ ರನ್ನಿಂಗ್ ಇದೆಯಾ? 56,000 ಓಡಿದೆ ಸರ್. ಬರೀ 56? ಹಾಂ. ಓಕೆ. ಪೆಟ್ರೋಲು LPG ಏನಾದರೂ ಇದೆಯಾ? ಪ್ಯೂರ್ ಪೆಟ್ರೋಲು. ಬರೀ ಪೆಟ್ರೋಲಲ್ಲಿ ಯೂಸ್ ಮಾಡ್ತಿರೋದು? ಹೌದು ಸರ್. LPG ಹಾಕ್ಸಿಲ್ವಾ? ಇಲ್ಲ. ಓಕೆ. ಇದು ಎಷ್ಟು ಸೀಟ್ರ್ ಗಾಡಿ ಸರ್ ಇದು? ಇದು 5 ಸೀಟರ್ ಸರ್ ಇದು. 5 ಸೀಟ್ರಾ? ಹ್ಞೂ ಸರ್. ಓಕೆ. ಇಂಜಿನ್ ಯಾವ್ದು ಬರುತ್ತೆ ಸರ್? ಇಂಜಿನ್ ಯಾವ್ದು ಬರುತ್ತೆ? ಇದು ಕಾರ್ಪೊರೇಟರ್ ಇಂಜಿನ್ನು. ಕಾರ್ಬೋರೇಟರ್ ಇಂಜಿನ್ನು? ಹೌದು ಸರ್. ಓಕೆ. ಗಾಡಿ ಕಂಡೀಷನ್ ಹೆಂಗಿದೆ? ಚೆನ್ನಾಗಿದೆ ಸರ್. 4 ಹೊಸ ಟೈರ್ ಹಾಕಿದ್ದೀವಿ, ಅಪೋಲೋ ಟೈರ್ ಹಾಕ್ಸಿದ್ದೀವಿ ಮೊನ್ನೆ. ಹಾಂ ಹಾಂ. ನೀಟಾಗೈತೆ, ಆರಾಮಾಗಿ ಓಡ್ಸೋಕ್ಕೆಲ್ಲ ಚೆನ್ನಾಗೈತೆ. FC ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಹಾಂ. FC ಇನ್ಸೂರೆನ್ಸ್ ಮಾಡಿಸ್ಬೇಕು ಅಷ್ಟು ಬಿಟ್ರೆ ಬೇರೆ ಇನ್ನೇನು ಗಾಡಿಲಿ ಏನು ಪ್ರಾಬ್ಲಮ್ ಇಲ್ಲ. ಹಾಂ ಸರಿ. ನೀವೇ ಮಾಡಿಸ್ಕೊಟ್ರೆ ಏನು ತೊಗೊಳೋರು ಏನು ಮಾಡಿಸ್ಕೊಬೇಕಾ? ಅವರೇ ಮಾಡಿಸ್ಕೊಂಡ್ರು ಓಕೆ, ಇಲ್ಲ ನಾವು ಮಾಡಿಸ್ಕೊಡಿದ್ರೆ ಮಾಡಿಸ್ಕೊಡ್ತೀವಿ. ನಾವು ಮಾಡಿಸ್ಕೊಟ್ರೆ ಒಂದು 18,000 ಜಾಸ್ತಿ ಆಗುತ್ತೆ. ಹ್ಞೂ. ಇಲ್ಲ ಅವರೇ ಮಾಡಿಸ್ಕೊಂಡ್ರೆ ಒಂದು 18-20,000 ಕಮ್ಮಿ ಕೊಡ್ತೀವಿ. ಹಂಗೆ. ಓಕೆ. ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು ಸರ್. ಓಕೆ. ಏನು ಹೇಳ್ತಾರೆ ರೇಟ್ ಅದಕ್ಕೆ? ಸರ್ ಇದಕ್ಕೆ FC ಇನ್ಸೂರೆನ್ಸ್ ಏನು ಬೇಡ ಅಂದರೆ 60,000 ಕೊಟ್ಬಿಡ್ತೀವಿ ಸರ್. 60,000ಕ್ಕೆ ಕೊಟ್ಬಿಡ್ತೀವಿ. ನಿಮ್ಮ ಕಸ್ಟಮರ್ ಆದರೆ 55 ಕೊಟ್ಬಿಡ್ತೀವಿ. 55 ಫೈನಲ್ ಮಾಡ್ತೀರಾ? ಹ್ಞೂ ಸರ್. ನಿಮ್ಮ ಕಸ್ಟಮರ್ ಬಂದರೆ 55ಕ್ಕೆ ಕೊಟ್ಬಿಡ್ತೀವಿ. ಅಂದರೆ FC ಇನ್ಸೂರೆನ್ಸ್ ಇಲ್ಲ? FC ಇನ್ಸೂರೆನ್ಸ್ ಏನೂ ಇಲ್ಲ ಸರ್. ಅದು ಬೇಕು ಅಂದರೆ ಮತ್ತೆ ಎಕ್ಸ್ಟ್ರಾ? ಬೇಕು ಅಂದರೆ ಒಂದು 18,000-20,000 ಅದಾಗುತ್ತೆ. ಅದನ್ನು ಕೊಟ್ಟರೆ ಮಾಡಿಸ್ಕೊಡ್ತೀವಿ, ಇಲ್ಲ ಅವ್ರಿಗೆ ಬೇಕಾದ್ರೆ ಮಾಡಿಸ್ಕೊಂಡ್ಬರ್ತೀವಿ. ಹಾಂ ಹಾಂ ಹಾಂ. ಓಕೆ ಸರ್. ಇದು ಎಲ್ಲಿರೋದು ಗಾಡಿ? ಇದು ಬೆಂಗಳೂರು ಸರ್, ಮಾಗಡಿ ರೋಡ್, ಸುಂಕದಕಟ್ಟೆ. ಓಕೆ. ಈಗ ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ತೀರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನು ಮಾಮೂಲಿ ಸರ್, ಇನ್ನೇನಿಲ್ಲ. ಸೀಟ್ ಕವರ್ ಐತೆ, ಸಿಸ್ಟಮ್ ಐತೆ. ಓಕೆ. ಗಾಡಿ ಚೆನ್ನಾಗೈತೆ. ಓಕೆ. ಒರಿಜಿನಲ್ ಆಗೈತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗೈತೆ, ನೀಟಾಗೈತೆ. ತಗೊಳ್ಳೋರಿಗೆ ಏನು ಖರ್ಚಿಲ್ಲ? ತಗೊಳೋರಿಗೆ ಏನು, ಇವಾಗ ಗಾಡಿಗೆ ಅಂತ ತಗೊಳೋರು ಏನು ಖರ್ಚು ಏನು ಮಾಡಂಗಿಲ್ಲ. ಒಟ್ಟೆ ಆಯಿಲ್ ಸರ್ವಿಸ್ ಎಲ್ಲ ಮಾಡಿಸ್ಬಿಟ್ಟಿದೀವಿ. ಹಾಂ ಹಾಂ. ಇನ್ನೇನಿಲ್ಲ, ತಗೊಂಡೋಗಿ ಓಡಿಸ್ಕೊಳೋದಷ್ಟೇ. ಅವ್ರು FC ಇನ್ಸೂರೆನ್ಸ್ ಬೇಕಾದ್ರೆ ಮಾಡ್ಕೊಂಬೋದು. ಅದೊಂದು ಮಾಡಿಸ್ಕೊಂಡ್ರೆ ಮುಗೀತು, ಗಾಡಿ ಕೆಲಸ ಇಲ್ಲ. ಗಾಡಿಲಿ ಏನು ಕೆಲಸ ಇಲ್ಲ. ಎಲ್ಲ 4 ಹೊಸ ಬ್ರಾಂಡ್ ನ್ಯೂ ಅಪೋಲೋ ಟೈರ್ ಹಾಕ್ಸಿದೀವಿ. ನೀಟಾಗೈತಿ. ಓಕೆ ಓಕೆ. ಸರಿ ಸರ್, ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಇದೆ ಸರ್ ನಮ್ಮ ಕಾಂಟ್ಯಾಕ್ಟ್ ನಂಬರ್. ಸರಿ ಸರ್, ಆಯಿತು. ಥ್ಯಾಂಕ್ ಯು ಸರ್. ಓಕೆ.